ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಎಸ್ಆರ್ಎಚ್ ಪಂದ್ಯದ ವೇಳೆ ಕಳ್ಳರು ಕೈಚಳಕವನ್ನ ತೋರಿದ್ರು. ಮೊಬೈಲ್ ಅನ್ನ ಎಗ್ಗರಿಸಿದ್ರು. ಕಬ್ಬನ್ ಪಾರ್ಕ್ ಪೊಲೀಸರಿಂದ ಆರೋಪಿಗಳು ಇದೀಗ ಲಾಕ್ ಆಗಿದ್ದಾರೆ. 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ವಿವಿಧ ಕಂಪನಿಗಳ 21 ಮೊಬೈಲ್ ಸೀಸ್ ಮಾಡಲಾಗಿದೆ. ಪಂದ್ಯ ಮುಗಿದ ನಂತರದಲ್ಲಿ ಜನದಟ್ಟಣೆ ಇರೋದ್ರಿಂದ ಕಳ್ಳತನ ಮಾಡಿದ್ರು ಕಳ್ಳರು. ಈ ಬಗ್ಗೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಆರೋಪಿಗಳ ಹೆಚ್ಚಿನ ವಿಚಾರಣೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಹಾಗಾಗಿ IPL ಕ್ರಿಕೆಟ್ ಮ್ಯಾಚ್ ಅನ್ನು ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಟಿಕೆಟ್ ಕೊಟ್ಟು ಬಂದು ನೋಡುವಂತ ಸಂದರ್ಭದಲ್ಲಿ ಕಳ್ಳರು ಈ ರೀತಿಯಾದಂತಹ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಳ್ಳರನ್ನ ಹಿಡಿಬೇಕು ಅನ್ನುವಂತಹ ಆಗ್ರಹವನ್ನ ಮುಂದಿಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, RCB SRH ಪಂದ್ಯದ ವೇಳೆ ಸಾಕಷ್ಟು ಮೊಬೈಲ್ಗಳ ಕಳ್ಳತನವಾಗಿತ್ತು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ನೋಡಿದ್ವಿ. ಸಾಕಷ್ಟು ಜನ ಮಹಿಳೆಯರು ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಆರೋಪಿಗಳು ಯಾರು, ಅವರ ಕುರಿತಂತೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ, ಹೇಗೆ? ದಿವ್ಯಾ, ಕಳೆದ ಶನಿವಾರ ಬೆಂಗಳೂರಿನಲ್ಲಿ RCB ವರ್ಸಸ್ SRH ನಡುವಿನ ಒಂದು ಉದ್ಘಾಟನಾ ಪಂದ್ಯ ನಡೆದಿತ್ತು. ಆ ಸಂದರ್ಭದಲ್ಲಿ RCB ತಂಡ ಗೆದ್ದು ಬೀಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡು, ಅಂದ್ರೆ ಜನನಿಬಿಡ ಪ್ರದೇಶಗಳು, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು, ಮೆಟ್ರೋ ನಿಲ್ದಾಣಗಳಾಗಿರ್ಬೋದು, ಇಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಈ ಅಂತಾರಾಜ್ಯದ ಕಳ್ಳರು ಅನ್ನೋದು ಕೂಡ ಗೊತ್ತಾಗಿದೆ. ಅವರು ಪ್ಲಾನ್ ಅನ್ನು ಮಾಡಿಕೊಂಡು ವಿವಿಧ ಕಂಪನಿಯ 21 ಮೊಬೈಲ್ಗಳನ್ನ, ಅಂದ್ರೆ ಯಾರು ಪ್ರೇಕ್ಷಕರು ಕ್ರೀಡಾಂಗಣಕ್ಕೆ ಬಂದಿರ್ತಾರಲ್ಲ ಅವರ ಒಂದು ಮೊಬೈಲ್ಗಳನ್ನ ಕದ್ದು ಎಸ್ಕೇಪ್ ಕೂಡ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಅಭಿಮಾನಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾರೆ. ಮತ್ತು ಕ್ಷಿಪ್ರ ಕಾರ್ಯಾಚರಣೆಯನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಮಾಡಿರುವಂತದ್ದು. ಇನ್ಸ್ಪೆಕ್ಟರ್ ದೇವೇಂದ್ರಪ್ಪ ಆಗಿರ್ಬೋದು, ACP ಪ್ರಿಯದರ್ಶಿನಿ ಆಗಿರ್ಬೋದು, ಮತ್ತು DCP ಅಕ್ಷಯ್ ಮಚ್ಚೀಂದ್ರ ಅವರ ಒಂದು ನೇತೃತ್ವ ಏನಿದೆ ಈ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ಮತ್ತು 3 ಅಪ್ರಾಪ್ತರು ಮತ್ತು ಒಬ್ಬ ಆರೋಪಿ, ಅಂದ್ರೆ ಮೇಜರ್ ಏನಿದ್ದಾನೆ ಆತನನ್ನ ಬಂಧನ ಮಾಡಿರುವಂತದ್ದು. ಸದ್ಯ 4 ಜನ ಆರೋಪಿಗಳೇನಿದ್ದಾರೆ ಇವರು ಅಂತಾರಾಜ್ಯ ಕಳ್ಳರು ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಅವರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು ಇದೊಂದು ಭಾಗ. ಮತ್ತು ಬೇರೆ ಬೇರೆ ಸ್ಟೇಡಿಯಂಗಳಲ್ಲೂ ಏನು ಪಂದ್ಯಗಳು ನಡೀತಾ ಇದೆ, ನಿನ್ನೆ ಮುಂಬೈ ಪಂದ್ಯ ನಡೀತು. ಮುಂಬೈ ಪಂದ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಚೆನ್ನೈ ಮತ್ತೆ ರಾಜಸ್ಥಾನ್ ಪಂದ್ಯ ಆಗಿರ್ಬೋದು. ಈ ಸಂದರ್ಭದಲ್ಲೂ ಕೂಡ ಕೆಲವೊಂದು ಮೊಬೈಲ್ಗಳು ಕಳ್ಳತನ ಆಗಿರೋದು ಕೂಡ ಬೆಳಕಿಗೆ ಬಂದಿದೆ. ಹೀಗಾಗಿ ಇಲ್ಲಿ ಆಗಿದ್ದಂತಹ ಕಳ್ಳರಾಗಿರ್ಬೋದು ಮತ್ತು ಅಲ್ಲಿ ಆಗಿರುವಂತಹ ಕಳ್ಳತನಗಳಾಗಿರ್ಬೋದು, ಇವಕ್ಕೂ ಇಂಟರ್ಲಿಂಕ್ ಇರ್ಬೋದು ಅನ್ನೋ ಒಂದು ಆಂಗಲ್ ನಲ್ಲೂ ಬೆಂಗಳೂರು ಪೊಲೀಸರಿಗೂ ಕೂಡ ಅನುಮಾನಗಳಿದೆ. ಈ ಆಂಗಲ್ ನಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಕೇಂದ್ರ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 4 ಆರೋಪಿಗಳು, ಅದರಲ್ಲೂ ಕೂಡ 3 ಅಪ್ರಾಪ್ತರು ಮತ್ತು ಒಬ್ಬ ಮೇಜರ್ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಇನ್ನು ಹಲವು ಮೊಬೈಲ್ಗಳನ್ನ ಇವರು ಕದ್ದಿರುವಂತಹ ಮಾಹಿತಿ ಕೂಡ ಇದೆ. ಈ ಆಂಗಲ್ ನಲ್ಲಿ ಈಗ ಪೊಲೀಸರ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ದಿವ್ಯ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. और भी नीचे लगाए